ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಪರಮ ಏಕಾದಶಿ ಆಚರಣೆ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರ ದಯೆಯಿಂದ ಹಾಗೆ ಭಗವಂತನ ಅನುಗ್ರಹದಿಂದ ತುಂಬ ಚೆನ್ನಾಗಿ ಆಗ್ತಿದೆ. ನಾನು ಉಪವಾಸದಲ್ಲಿದ್ದು ಆಚರಣೆನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮನೇಲಿ ರಾಘವೇಂದ್ರ ಸ್ವಾಮಿಯವರ ಸೇವೆ ಹಾಗೆ ಭಗವಂತನ ಸೇವೆ ತುಂಬ ಚೆನ್ನಾಗಾಯಿತು. ಯಾರೆಲ್ಲ ನನಗೆ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಳಿ ರಾಯರ ಹತ್ರ ಅಂತ ಹೇಳಿದರು, ಅವರೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಒಂದು ಮಗುಗೋಸ್ಕರ ಕೇಳ್ಕೊಳ್ಳಿ, ಅವರಲ್ಲಿ ನಿಶಕ್ತಿ ಇದೆ ಅಂತ ಹೇಳಿದರು, ಅವ್ರಿಗೋಸ್ಕರ ಕೂಡ ನಾನು ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ತುಂಬ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಯವರ ಸೇವೆ ಮತ್ತು ಭಗವಂತನ ಸೇವೆ ಆಗ್ತಾ ಇದೆ. ಇನ್ನು ಏಕಾದಶಿ ಮಾಡ್ತಾ ಇದ್ದೀನಿ ಫಾಸ್ಟಿಂಗಲ್ಲಿ ಇದ್ಕೊಂಡು. ನಿಮ್ಮೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಯವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಾನು ಇನ್ನು ಒಂದು ವಾರದವರೆಗೂ ವಿಡಿಯೋನ ಮಾಡಲ್ಲ. ಯಾಕೆ ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ರಾಯರ ಇನ್ನೊಂದು ಅನುಭವನ ತಿಳಿಸ್ತಾ ಇದ್ದೀನಿ. ನನ್ನ ಮಗಳು ಹಾಸ್ಟೆಲ್ಗೆ ಹೋಗುವಂತಹ ಸಮಯ ತುಂಬಾ ಹತ್ತಿರ ಬಂದಿದೆ. ಹಾಗಾಗಿ ಇರೋಷ್ಟು ಸಮಯನ ನಾನು ಅವಳ ಜೊತೆ ಕಳಿಬೇಕು. ಜೊತೆಗೆ ಅವಳನ್ನ ಹಾಸ್ಟೆಲ್ಗೆ ಕಳಿಸ್ಕೊಡೋದಕ್ಕೆ ಬೇಕಾಗಿರುವಂತಹ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇನ್ನೂ ಒಂದು ವಾರದವರೆಗೂ ಯಾವುದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲ್ಲ. ಸ್ವಲ್ಪ ಮಗಳ ಜೊತೆ ಬ್ಯುಸಿಯಾಗಿರ್ತೀನಿ. ಅದಾದ ಮೇಲೆ ಅವಳನ್ನ ಹಾಸ್ಟೆಲಿಗೆ ಬಿಟ್ಟು ಬಂದ ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಮಗಳು ಹಾಸ್ಟೆಲ್ಗೆ ಹೋಗೋದಕ್ಕೂ ರಾಘವೇಂದ್ರ ಸ್ವಾಮಿಯವರ ಒಂದು ಇಚ್ಛೆ, ಒಂದು ದಯೆ, ಅನುಗ್ರಹ, ಆಶೀರ್ವಾದ ಏನು ಬೇಕಾದರೂ ನಾವು ಹೇಳ್ಬೋದು. ಅಷ್ಟು ರಾಘವೇಂದ್ರ ಸ್ವಾಮಿಯವರು ನಮ್ಮ ಜೊತೆ ನಿಂತು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲು ಅವರು ತೋರಿಸುವಂತಹ ದಾರಿಲಿ ನಾವು ನಡೆಯೋ ಹಾಗೆ ಅನುಗ್ರಹ, ಆಶೀರ್ವಾದನ ಮಾಡ್ತಿದ್ದಾರೆ. ನಾನು ಮಂಗಳೂರಿಗೆ ಹೋಗಿ ಅವಳನ್ನ ಹಾಸ್ಟೆಲ್ಗೆ ಜಾಯಿನ್ ಮಾಡಿ ಬಂದಾಗಲೇ ವಿಡಿಯೋ ಮುಖಾಂತರ ಶೇರ್ ಮಾಡಿಕೊಂಡಿದ್ದೆ. ರಾಘವೇಂದ್ರ ಸ್ವಾಮಿಯವರು ಹೇಗೆ ನಮ್ಮ ಮನೆಯವ್ರಿಗೆ ಮನಸ್ಸು ಕೊಟ್ಟರು ಹಾಸ್ಟೆಲ್ಗೆ ಸೇರಿಸೋದಕ್ಕೆ ಅನ್ನೋದನ್ನೆಲ್ಲ ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಆದರೆ ಮಂಗಳೂರಿಗೆ ಹಾಸ್ಟೆಲ್ಗೆ ಅಂತ ಹೋದಾಗ ಅಲ್ಲಿ ಸಾಕಷ್ಟು ಹಾಸ್ಟೆಲ್ ಕಾಲೇಜ್ಗಳಿದೆ. ಅದರಲ್ಲಿ ಯಾವ ಒಂದು ಹಾಸ್ಟೆಲ್ಗೆ ನಿನ್ನ ಮಗಳು ಹೋಗ್ತಾಳೆ, ಯಾವ ಕಾಲೇಜಲ್ಲಿ ಓದ್ತಾಳೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಯವರು ನನ್ನ ಕನಸಲ್ಲಿ ಸೂಚನೆ ಕೊಟ್ಟಿದ್ರು. ಅದೇ ಕಾಲೇಜ್ಗೆ ನಾನು ಹೇಗೆ ಹೋದೆ ಮತ್ತು ಆ ಕಾಲೇಜ್ಗೆ ಹೋದಾಗ ನನಗೆ ರಾಘವೇಂದ್ರ ಸ್ವಾಮಿಯವರು ಕನಸಲ್ಲಿ ಕೊಟ್ಟಂಥ ಒಂದು ಕ್ಲೂ ಹೇಗೆ ಸಿಕ್ತು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೆಯವರು ಮಗಳನ್ನ ಫಸ್ಟು ಹಾಸ್ಟೆಲಿಗೆ ಕಳಿಸೋದಕ್ಕೆ ಇಷ್ಟಪಡದೆ, ಇಲ್ಲ ಅವಳನ್ನ ಎಲ್ಲೂ ಕಳಿಸಲ್ಲ, ಇಲ್ಲೇ ಓದಲಿ ಅಂತ ಅವ್ರು ಹೇಳ್ತಿರುವಂತಹ ಸಮಯದಲ್ಲಿ ನಾನು ರಾಘವೇಂದ್ರ ಸ್ವಾಮಿಯವ್ರಿಗೆ ಹೇಳಿದ್ದೆ, ಸ್ವಾಮಿ ನಮ್ಮ ನಿರ್ಧಾರ ಯಾವುದೂ ಇಲ್ಲ ಸ್ವಾಮಿ, ನೀವು ಹೇಗೆ ದಾರಿ ತೋರಿಸ್ತೀರೋ ಅದೇ ದಾರಿಲಿ ನಾವು ನಡೀತೀವಿ. ಇವತ್ತು ಮಗಳನ್ನ ಬಿಟ್ಟಿರೋದು ಕಷ್ಟ ಅಂತ ಅನಿಸುತ್ತೆ, ಆದರೆ ಅವಳ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ನೀವು ಯಾವ ಒಂದು ದಾರಿನ ತೋರಿಸ್ತೀರೋ ಅದೇ ದಾರಿಲಿ ನಾವು ಮೂವರು ಕೂಡ ಹೋಗ್ತೀವಿ ಅಂತ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ. ರಾಘವೇಂದ್ರ ಸ್ವಾಮಿಯವರ ಒಂದು ಅಪಾರವಾದ ಪ್ರೀತಿ ನನ್ನ ಮೇಲೆ ಇದ್ದಿದ್ದರಿಂದ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಒಂದು ಮಾತು ಹೇಳೋದಕ್ಕೆ, ನಾನು ಏನೇ ಒಂದು ಗೊಂದಲ ಅಥವಾ ಒಂದು ನಿರ್ಧಾರ ತಗೋಬೇಕಾದ್ರೆ ನನಗೆ ಗೊತ್ತಿಲ್ಲ ಸ್ವಾಮಿ, ನೀವು ದಾರಿ ತೋರಿಸಿ, ನಾನು ಕನ್ಫ್ಯೂಸ್ ಆಗ್ತಿದ್ದೀನಿ, ಏನು ಮಾಡಬೇಕು ತಿಳಿತಿಲ್ಲ ಅಂತ ಅವ್ರ ಮುಂದೆ ಹೇಳ್ಕೊಂಡಾಗೆಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಯವರು ನನಗೆ ಸರಿಯಾದ ಒಂದು ದಾರಿನ ತೋರಿಸ್ತಾರೆ. ಅವತ್ತಿನ ರಾತ್ರಿನೇ ನನ್ನ ಕನಸಲ್ಲಿ ರಾಘವೇಂದ್ರ ಸ್ವಾಮಿಯವರು ನನ್ನ ಮಗಳು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರ್ತಾಳೆ, ನಾನು ಅಳ್ತಾ ಇರ್ತೀನಿ. ಹಾಗೆ ಅದೇ ಸ್ವಪ್ನದಲ್ಲಿ 2 ಸೂಚನೆಗಳನ್ನ ಕೊಡ್ತಾರೆ. ಅವಳು ಹೋಗುವಂಥ ಹಾಸ್ಟೆಲ್ಲು ಹೀಗೇ ಇರುತ್ತೆ ಅಂತ. ನನಗೆ ಕನ್ಫ್ಯೂಷನ್ ಇದೆ, ಗೊಂದಲ ಇದೆ, ಗೊತ್ತಾಗ್ತಿಲ್ಲ, ದಾರಿ ತೋರಿಸಿ, ಯಾವ ನಿರ್ಧಾರ ತಗೋಬೇಕು, ನಾನು ಹಾಸ್ಟೆಲ್ಗೆ ಕಳಿಸೋಣ ಅಂದರೆ ನಮ್ಮ ಮನೆಯವರು ಒಪ್ತಿಲ್ಲ ಅಂತ ಕೇಳ್ಕೊಂಡಿದ್ನಲ್ಲ, ಅದೇ ದಿನ ರಾತ್ರಿ ನನಗೆ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಯವರು ತೋರಿಸ್ಕೊಟ್ರು. ನೆಕ್ಸ್ಟ್ ಡೇ ಎದ್ದು ನಾನು ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಟಿಫನ್ ಕೊಡುವಂತಹ ಟೈಮಲ್ಲಿ ಹೇಳಿದೆ, ರಾಯರು ಹೋಗ್ತಾಳೆ ಅವಳು ಹಾಸ್ಟೆಲ್ಗೆ ಅನ್ನೋದನ್ನು ತೋರಿಸ್ಕೊಟ್ರು. ಇನ್ನು ನಿಮಗೆ ಬಿಟ್ಟಿದ್ದು. ಹಾಗೆ ರಾಘವೇಂದ್ರ ಸ್ವಾಮಿಯವ್ರಿಗೂ ಕೂಡ ನಾನು ಹೇಳಿದೆ, ಅವ್ರ ಎದುರಿಗೇನೆ ಟಿಫನ್ ಮಾಡ್ತಾಯಿದ್ರು, ಸ್ವಾಮಿ ನೀವೇನು ಕನಸಲ್ಲಿ ತೋರಿಸ್ಕೊಟ್ರಿ ಅದನ್ನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಹೇಳಾಯಿತು. ಇನ್ನು ನಿಮಗೆ ಬಿಟ್ಟಿದ್ದು ತಂದೆ, ನೀವು ಕನಸಲ್ಲಿ ತೋರಿಸ್ಕೊಟ್ಟಿದ್ದನ್ನು ನಮ್ಮ ಮನೆಯವ್ರಿಗೆ ಹೇಳಾಯಿತು. ಇನ್ನು ನಮ್ಮ ಮನೆಯವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸ್ವಾಮಿ, ಮತ್ತು ನೀವೇ ಅವ್ರಿಗೆ ಮನಸ್ಸು ಕೊಡಬೇಕು, ಇಲ್ಲಾಂದರೆ ನೀವು ಕನಸಲ್ಲಿ ತೋರಿಸ್ಕೊಟ್ಟಿರೋದು ಸತ್ಯ ಅಂತ ಅವ್ರಿಗೆ ತಿಳಿಸಿ ಹೇಳಬೇಕು ನೀವು ಅಂತ ನಾನು ಸುಮ್ಮನಾದೆ. ಅದಾದಮೇಲೆ ಒಂದಿನ ಏಕಾದಶಿ ದಿನ ಸಡನ್ನಾಗಿ ಅವರೇ ಬಂದು ಬೇಗ ಹೊರಡೋಣ ನಾಳೆ ನಾಡ್ದೆ ಮಂಗಳೂರಿಗೆ ಅಂತ ಎಲ್ಲ ಹೇಳಿ ಹೋದ್ವಿ ಮಂಗಳೂರಿಗೆ. ನೋಡೋಣ ಒಂದು 4-5 ಕಾಲೇಜು, ಯಾವ ಕಾಲೇಜು ನಮಗೆ ಸೂಕ್ತ ಅಂತ ಅನಿಸುತ್ತೆ ಆ ಕಾಲೇಜ್ಗೆ ಸೇರಿಸೋಣ ಅಂತ
ಮೊದಲನೇದಾಗಿ ಮಂಗಳೂರಲ್ಲಿ ಎಕ್ಸೆಲ್ ಅನ್ನೋ ಕಾಲೇಜ್ಗೆ ಹೋದ್ವಿ. ನನಗೆ ಸ್ವಪ್ನದಲ್ಲೇ ರಾಘವೇಂದ್ರ ಸ್ವಾಮಿಯವರು ಒಂದು ಸೂಚನೆನ ಕೊಟ್ಟಿದ್ರು. ಅದೇನು ಅಂತ ನಾನು ಮುಂದೆ ತಿಳಿಸ್ತೀನಿ. ನಮ್ಮ ಮನೆಯವ್ರಿಗೆ, ನನ್ನ ಮಗಳಿಗೆ ಕೂಡ ನಾನು ಆ ಸೂಚನೆ ಏನು ಅನ್ನೋದನ್ನು ತಿಳಿಸಿರಲಿಲ್ಲ. ಬಟ್ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ, ನನ್ನ ಮಗಳು ಹಾಸ್ಟೆಲ್ಗೆ ಅವಳೇ ಹೋಗ್ತಾಳೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಮಾತ್ರ ನಾನು ಹೇಳಿದ್ದೆ. ಮಂಗಳೂರಲ್ಲಿ ಗುರುವಾಯನ ಕೆರೆಗೆ ಹೋದ್ವಿ. ಮೊದಲನೇ ಕಾಲೇಜ್ ವಿಸಿಟ್ ಮಾಡಿದ್ವಿ. ಎಲ್ಲ ನನಗೆ ಇಷ್ಟ ಆಯಿತು, ಮಗಳಿಗೆ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು. ಅದಾದಮೇಲೆ ನಾವು ಹೋಗಿದ್ದಂತಹ ಪ್ಲೇಸಿಂದ ಸ್ವಲ್ಪ ಡಿಸ್ಟೆನ್ಸಲ್ಲೇ ಬೇರೆ ಬೇರೆ ಕಾಲೇಜ್ಗಳಿದೆ. ಮಂಗಳೂರಲ್ಲಿ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಕಾಲೇಜ್ಗಳಿದೆ. ಅಲ್ಲಿಗೂ ಹೋಗಿ ವಿಸಿಟ್ ಮಾಡೋಣ ಅಂತ ನಾವು ಡಿಸ್ಕಸ್ ಮಾಡ್ತಿದ್ದೋ. ಆಮೇಲೆ ಏನೋ ಒಂದು ರೀತಿ ಮನಸ್ಸು ಹೋದ ತಕ್ಷಣ ನಮಗಿದೇ ಕಾಲೇಜ್ ಇಷ್ಟ ಆಯಿತು. ನಾವಿರೋವಂಥ ಒಂದು ಪ್ಲೇಸಿಂದ ಹೋಗಿ ಬರೋದಕ್ಕೆ ವಾಪಸ್ಸು 1 ಅವರ್ ಮೇಲಾಗ್ತಿತ್ತು. ಮತ್ತು ನಾವು ಸಂಜೆನೇ ರಿಟರ್ನ್ ಆಗಬೇಕಿತ್ತು. ಅಷ್ಟರೊಳಗಡೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೂ ಹೋಗಬೇಕಿತ್ತು. ಅದೇ ಯೋಚನೆಯಲ್ಲಿ ಇದ್ವಿ, ಏನು ಮಾಡೋದು, ಹೋಗೋದೋ ಬೇಡವೋ, ಬೇರೆ ಕಾಲೇಜ್ ವಿಸಿಟ್ ಮಾಡೋದೋ ಬೇಡವೋ ಅಂತ. ನಮಗಂತೂ ಫಸ್ಟು ಟೈಮೇ ನೋಡಿದ ತಕ್ಷಣ ಈ ಕಾಲೇಜು ಮತ್ತು ಕಾಲೇಜಲ್ಲಿ ಇರುವಂತಹ ಒಂದು ರಿಸಲ್ಟು, ಹಿಂದೆ ಎಲ್ಲ ಬಂದಿರೋವಂಥದ್ದು, ಮಕ್ಕಳು ಮಾಡಿರುವಂಥ ಅಚೀವ್ಮೆಂಟು ಎಲ್ಲ ನೋಡಿ, ಫ್ಯಾಕಲ್ಟೀಸ್ ಎಲ್ಲ ನೋಡಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ಸ್ವಲ್ಪ ರೂಮೆಲ್ಲ ತುಂಬ ಹೈಟೆಕ್ ಆಗಿಲ್ಲ, ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿಕೊಂಡು ಎಲ್ಲ ಚೆನ್ನಾಗಿದೆಯಲ್ಲ, ಮತ್ತೆ ಯಾಕೆ ಬೇರೆ ಕಡೆ ಹೋಗಬೇಕು, ನೋಡೋಣ. ಫೀಸ್ನ ಅಡ್ವಾನ್ಸ್ ಅಂತ ಸ್ವಲ್ಪ ಪೇ ಮಾಡೋದಕ್ಕೂ ಮುಂಚೆ ಅಲ್ಲಿ ಊಟ ಎಲ್ಲ ಹೇಗೆ ಕೊಡ್ತಾರೆ, ಟಿಫನ್ ಆಗಲಿ ಏನಿದೆ ಒಂದ್ಸಲ ಅಡುಗೆ ಮನೆ ಹತ್ರ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗಳು ಮತ್ತು ನಮ್ಮ ಜೊತೆ ಒಬ್ಬರು ಪ್ರದೀಪ್ ಅಣ್ಣ ಅಂತ ಬಂದಿದ್ದರು, ಡ್ರೈವರ್ ಅಣ್ಣ, ಅವರು ಎಲ್ಲರೂ ಹೋದ್ವಿ. ಅಲ್ಲಿ ಪಲಾವು ಮತ್ತು ಚಟ್ನಿ ಮಾಡಿದರು. ಫೀಸ್ ಪೇ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಅಡ್ವಾನ್ಸ್ ಅಂತ ಅಲ್ಲಿ ಬೇರೆ ಬೇರೆ ರೀತಿ ಒಂದು ರೀತಿ ಆಫರ್ಗಳೆಲ್ಲ ಇತ್ತು. ಬಟ್ ನಾವು 6 ಮಂತ್ಗೂ ಮುಂಚೆ ಹೋಗಿದ್ದರಿಂದ ಅದು ಪ್ರೀ ಬುಕ್ಕಿಂಗ್ ಅಂತ ಹೇಳಿ ಒಂದಷ್ಟು ಅಮೌಂಟನ್ನು ಪೇ ಮಾಡಿ ಬರಬೇಕಿತ್ತು. ಸೊ ಪೇ ಮಾಡೋದಕ್ಕೂ ಮುಂಚೆ ಹೋಗಿ ಟಿಫನ್ನ ತಿಂದು ನೋಡೋಣ ಹೇಗಿದೆ ಏನು ಅಂತ. ನಾವು ಅಡುಗೆ ಹಾಲ್ಗೆ ವಿಸಿಟ್ ಮಾಡಿದಾಗ ತುಂಬ ನೀಟಾಗಿತ್ತು, ಹೈಜಿನ್ ಆಗಿತ್ತು. ಪಲಾವ್ ಮತ್ತು ಚಟ್ನಿ ಕೊಟ್ಟರು. ತಿಂದೆಲ್ಲ ಆದಮೇಲೆ ತಟ್ಟೆಗಳನ್ನ ನಾವೇ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ತಟ್ಟೆಗಳನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಡ್ತಾರಲ್ಲ, ಆ ಪ್ಲೇಸ್ಗೆ ಹೋಗಿ ಇಟ್ಬಿಟ್ಟು ನಾವು ವಾಪಸ್ ಬರುವಾಗ ಅಲ್ಲಿ ಬಂದವ್ರಿಗೆಲ್ಲ ಬಡಿಸ್ಕೊಡೋದಕ್ಕೆ ಅಂತ ಸ್ಟೂಡೆಂಟ್ಸ್ಗೆ ಒಂದಷ್ಟು ಜನ ಆಂಟಿಗಳು ಕೂತಿರ್ತಾರೆ ಯೂನಿಫಾರ್ಮ್ ಹಾಕ್ಕೊಂಡು. ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದೋ, ಹೀಗೆ ಇರುತ್ತಾ ಪ್ರತಿನಿತ್ಯ ತಿಂಡಿ, ಅಲ್ಲಿರೋವಂಥ ವೆರೈಟೀಸ್ ಎಲ್ಲ ಮಾಡ್ತಾರಾ ಅಥವಾ ಏನಾದರೂ ಚೇಂಜಸ್ ಇರುತ್ತಾ ಅವರು ಹಾಕಿರೋ ಬೋರ್ಡಲ್ಲಿ ಅಂತೆಲ್ಲ ಕೇಳ್ತಾ ಇದ್ವಿ. ಊಟ ಬಡಿಸ್ಕೊಡುವಂತಹ ಆಂಟಿ ಒಬ್ಬರು ಹೇಳಿದ್ರು, ಹೀಗೆ ಇರುತ್ತೆ, ಚೆನ್ನಾಗಿರುತ್ತೆ, ಪ್ರತಿನಿತ್ಯ ಬೇರೆ ಬೇರೆ ವೆರೈಟಿಗಳನ್ನ ಮಾಡ್ತಾರೆ. ಜೊತೆಗೆ ಅವ್ರ ಬಾಯಿಂದ ಬಂದೇ ಬಿಡ್ತು ನನಗೆ ರಾಘವೇಂದ್ರ ಸ್ವಾಮಿಯವರು ಕನಸಲ್ಲಿ ತೋರಿಸ್ಕೊಟ್ಟಿದ್ದಂಥ ಒಂದು ಕ್ಲೂ. ಅವ್ರು ಹೇಳಿದ್ರು ತುಪ್ಪನೂ ಕೊಡ್ತಾರೆ ಅಂತ ಹೇಳಿದ್ರು. ನನ್ನ ಕನಸಲ್ಲಿ ರಾಘವೇಂದ್ರ ಸ್ವಾಮಿಯವರು ಏನು ಕ್ಲೂ ಕೊಟ್ಟಿದ್ರು ಅಂದರೆ, ಅವಳು ಹಾಸ್ಟೆಲ್ಗೆ ಹೋಗ್ತಾಳೆ, ಹಾಸ್ಟೆಲ್ಗೆ ಹೋಗುವಂತಹ ಒಂದು ರೂಮ್ಗಳು ಅಷ್ಟೊಂದು ಹೈಟೆಕ್ ಆಗಿರಲ್ಲ ಅಂತ ಹೇಳಿದರು. ನಾನು ರೂಮ್ ನೋಡಿದ ತಕ್ಷಣ ನನಗೆ ರಾಯರು ಕನಸಲ್ಲಿ ತೋರಿಸ್ಕೊಟ್ಟ ಹಾಗೆ ಕಾಣಿಸ್ತು. ಸರಿ, ಆದರೂ ರಾಘವೇಂದ್ರ ಸ್ವಾಮಿಯವರು ನನಗೆ ಇನ್ನೊಂದು ಕ್ಲೂ ಕೊಟ್ಟಿದ್ದರು. ಹೇಗೆ ಅದು ಗೊತ್ತಾಗುತ್ತೋ ಇಲ್ಲವೋ ಅನ್ನೋ ಯೋಚನೆಯಲ್ಲಿ ಇದ್ದೆ. ಆ ಕ್ಲೂ ಏನು ಅಂತ ಅಂದರೆ, ರಾಯರು ನನ್ನ ಕನಸಲ್ಲಿ ತುಪ್ಪನ ಅಲ್ಲಿ ಕೊಡ್ತಾರೆ ಹೋದ ಜಾಗದಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ಅಡುಗೆ ಬಡಿಸ್ತಿದ್ದಂಥವರ ಬಾಯಲ್ಲಿ ತುಪ್ಪನೂ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಏನು ತುಪ್ಪನೂ ಕೊಡ್ತಾರಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ, ನೀವು ಮಕ್ಕಳಿಗೆ ಅಂತ ತುಪ್ಪನ ತೆಗೆದು ಕೊಟ್ಟರೆ ನಾವು ಅವರು ಊಟಕ್ಕೆ ಬಂದಾಗ ನಿಮ್ಮ ಮಗುಗೆ ತೆಗೆದು ಬಡಿಸ್ಕೊಡ್ತೀವಿ, ಊಟದ ಜೊತೆಗೆ 1 ಸ್ಪೂನ್ ತುಪ್ಪನ ಹಾಕ್ತೀವಿ, ಅದಾದಮೇಲೆ ಮತ್ತೆ ಮಕ್ಕಳು ರೂಮ್ಗೆ ತೊಗೊಂಡೋಗಿ ಇಟ್ಕೋಬಹುದು ಅಂತ ಹೇಳಿದ್ರು. ಒಟ್ಟಿನಲ್ಲಿ ನನ್ನ ಕನಸಲ್ಲಿ ಯಾವತ್ತೂ ನಾನು ನಿರ್ಧಾರ ತೊಗೊಳಕ್ಕಾಗದೆ ಕನ್ಫ್ಯೂಸನಲ್ಲಿದ್ದೀನಿ. ಹೇಳ್ಕೊಂಡಿದ್ದು, ಸ್ವಾಮಿ ನೀವು ದಾರಿ ತೋರಿಸಿ ಎಂದಾಗ ನನ್ನ ಕನಸಲ್ಲಿ ಅವಳೇ ಹೋಗ್ತಾಳೆ, ಜೊತೆಗೆ ಅವಳು ಹೋಗುವಂಥ ಹಾಸ್ಟೆಲ್ ರೂಮು ಅಷ್ಟಾಗಿ ಚೆನ್ನಾಗಿರಲ್ಲ, ಮತ್ತು ಅಲ್ಲಿ ತುಪ್ಪನ ಕೊಡ್ತಾರೆ ಅನ್ನೋದನ್ನು ತೋರಿಸ್ಕೊಟ್ರು. ಹಾಗೆ ಎಲ್ಲ ಫೀಸ್ನ ಪೇ ಮಾಡೋದಕ್ಕೂ ಮುಂಚೆ ಫೈನಲ್ ಆಗಿ ಅಡುಗೆ ಎಲ್ಲ ಹೇಗಿದೆ ಏನು ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಡುಗೆ ರೂಮ್ಗೆ ಹೋಗಿ ಅಲ್ಲಿ ಪಲಾವು ಚಟ್ನಿನ ತಿಂದು ತಟ್ಟೆ ಎಲ್ಲ ತೊಳೆದಿಟ್ಟು ಬಂದು ಅಡುಗೆ ಬಡಿಸೋರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಡುಗೆಯವ್ರ ಬಾಯಿಂದನೇ ಸಡನ್ನಾಗಿ ಬಂತು, ಇಲ್ಲಿ ತುಪ್ಪನೂ ಕೊಡ್ತಾರೆ ಅಂತ. ಅಲ್ಲಿಗೆ ನನಗೆ ಕರೆಕ್ಟ್ ಅನ್ನಿಸ್ತು, ರಾಯರು ಇದೇ ಪ್ಲೇಸ್ನ ತೋರಿಸಿರೋದು, ಇನ್ನು ಮುಂದೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಆಫೀಸ್ ರೂಮ್ಗೆ ಹೋಗಿ ಸ್ವಲ್ಪ ಫೀಸ್ನ ಪೇ ಮಾಡಿ ಬಂದು. ಅದಾದಮೇಲೆ ಅದಕ್ಕೂ ಮೀರಿದೊಂದು ಮಿರಾಕಲ್ನ ರಾಘವೇಂದ್ರ ಸ್ವಾಮಿಯವರು ನಮ್ಮ ಬದುಕಲ್ಲಿ, ನಮ್ಮ ಮೂವರ ಬದುಕಲ್ಲೂ ಕೂಡ ಮಾಡಿದ್ರು.
ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ನಾವು ಏನೋ ಒಂದು ನನ್ನ ಕಷ್ಟ ಕಾರ್ಪಣ್ಯಗಳನ್ನ ಮಾತ್ರ ರಾಘವೇಂದ್ರ ಸ್ವಾಮಿಯವರು ನಮ್ಮಿಂದ ದೂರ ಮಾಡ್ತಿಲ್ಲ, ಅಥವಾ ನಂದು ಯಾವುದೋ ಒಂದು ಬೇಡಿಕೆನ ರಾಘವೇಂದ್ರ ಸ್ವಾಮಿಯವರು ಬೇಡಿದ್ದನ್ನೆಲ್ಲ ಕೊಡ್ತಾ ಬರ್ತಿಲ್ಲ ನಮ್ಗೆಲ್ಲರಿಗೂ, ನಮ್ಮ 3 ಜನಕ್ಕೂ. ಅದಕ್ಕೂ ಮಿಗಿಲಾಗಿ ನಮ್ಮ ಮನೇಲಿ ಒಂದೊಂದು ನಿರ್ಧಾರನೂ ಕೂಡ ನಾವು ರಾಘವೇಂದ್ರ ಸ್ವಾಮಿಯವರ ಪಾದಕ್ಕೆ ಹಾಕ್ತೀವಿ. ಭಗವಂತನೇ ಎಲ್ಲವೂ, ಭಗವಂತನಿಂದನೇ ಏನೇ ಆದರೂ, ಏನೇ ಆಗಬೇಕಾದ್ರೂ ಸ್ವಾಮಿ ನಾವು ಯಾರೂ ಅಲ್ಲ ಅಂತ, ಅದು 1 ವಾರ ಆಗಲಿ, ತಿಂಗಳಾಗಲಿ, 15 ದಿನ ಆಗಲಿ, ಯಾವುದೇ ಒಂದು ನಿರ್ಧಾರನ ನಾವು ಮಾತ್ರ ತಗೊಳ್ಳಲ್ಲ. ಅದು ತುಂಬಾ ಕ್ರಿಟಿಕಲ್ ಇದ್ದರೂ ಕೂಡ ಸ್ವಾಮಿ ಹತ್ರ ಕೇಳಿದಾಗ, ನಮ್ಮ ಏನೋ ಒಂದು ನಿರ್ಧಾರ ತಗೋಬೇಕು, ಮನೇಲಿ ತುಂಬ ಟೈಮ್ ಇಲ್ಲ, 2 ದಿನದಲ್ಲಿ ಡಿಸಿಷನ್ ತಗೋಬೇಕು, ಗೊತ್ತಾಗ್ತಿಲ್ಲ ಅನ್ನುವಂತಹ ಸಮಯದಲ್ಲೂ ಕೂಡ ಯಾವುದಾದ್ರೂ ಒಂದು ವಿಚಾರನ ನಾನು ರಾಯರ ಮುಂದೆ ಕೂತು ಮಾತಾಡಿದಾಗ ರಾಘವೇಂದ್ರ ಸ್ವಾಮಿಯವರು ಅದಕ್ಕೂ ಕೂಡ ನಮ್ಮ ಮನೇಲಿ ಪರಿಹಾರ ಅನ್ನೋದನ್ನು ಕೊಡ್ತಾರೆ. ಆ ನಿರ್ಧಾರ ತಗೊಳ್ದೆ ನಾವು ಗೊಂದಲದಲ್ಲಿದ್ದಾಗ ಒಳ್ಳೆ ದಾರಿನ ತೋರಿಸ್ತಾರೆ. ಎಲ್ಲದಕ್ಕೂ ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿಯವರೇ ಮೂಲ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಕಷ್ಟ ಇಷ್ಟ ಅಲ್ಲ, ನಮ್ಮ ಮನೇಲಿ ಒಂದೊಂದು ನಿರ್ಧಾರನೂ ನಮ್ಮ ತಂದೆ ತಾಯಿ ಜಾಗದಲ್ಲಿ ನಿಂತು ನಮ್ಮ ಮೂವರಿಗೂ ಕೂಡ ದಾರಿ ತೋರಿಸ್ತಾ ಯಾವ ನಿರ್ಧಾರಗಳನ್ನ ನಮ್ಮ ಮನೇಲಿ ತಗೋಬೇಕು, ಆ ನಿರ್ಧಾರನ ನಮಗೆ ಒಳ್ಳೆಯದಾಗೋ ರೀತಿ ತಗೊಂಡು ಇವತ್ತು ನನ್ನ ಮಗಳನ್ನ ಹಾಸ್ಟೆಲ್ಗೆ ಕಳಿಸ್ಕೊಡ್ತಿದ್ದಾರೆ. ನಾನು ರಾಯರ ಹತ್ರ ತುಂಬ ಸಲ ಹೇಳ್ತಾ ಇದ್ದೀನಿ, ಸ್ವಾಮಿ ನನ್ನ ಮಗಳೆಲ್ಲ ಹೋಗ್ತಿರೋದು, ನಿಮ್ಮ ಮನೆ ಮಗಳು ಹೋಗ್ತಿದ್ದಾಳೆ, ನಿಮ್ಮ ಮನೆ ಮಗಳು ಹೋಗ್ತಿದ್ದಾಳೆ, ಅವಳಿಗೆ ನೀವು ಒಳ್ಳೇದು ಮಾಡಿ ಅಂತ. ನನಗೆ, ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ ಮೂವರಿಗೂ ಕೂಡ ದಿಕ್ಕು ದಾರಿ ದೀಪ ಆಸರೆ ಅಂತ ಏನು ಬೇಕಾದರೂ ಹೇಳ್ಬೋದು. ಅವರಿಲ್ಲದೆ ನಾವು ಮೂವರು ಕೂಡ ಇಲ್ಲ. ಅವಳು ಮಂತ್ರಾಲಯಕ್ಕೆ ಹೋದಾಗ ಅವಳಿಗೆ ಇಷ್ಟ ಆಗಿರುವಂತಹ ರಾಘವೇಂದ್ರ ಸ್ವಾಮಿಯವರ ಆ ಕ್ಲಿಪ್ಪಿಂಗ್ ಹಾಕ್ತೀನಿ. ಮೂರ್ತಿಗಳನ್ನ ತಗೊಂಡು ಹಾಸ್ಟೆಲ್ಗೆ ಅಂತ ಎಲ್ಲ ಮಕ್ಕಳು ಏನೇನು ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಅವಳಲ್ಲಿ ಎಷ್ಟು ಅನನ್ಯವಾದ ಭಕ್ತಿನ ನನ್ನ ತಂದೆಯವರು ತುಂಬಿದ್ದಾರೆ ಅಂತ ಅಂದರೆ ಅದು ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ. ಅವಳು ಇವಾಗ ಫಸ್ಟ್ PUC, ರಾಯರನ್ನ ಬಿಟ್ಟು ಅವಳು ಏನೊಂದು ಕೂಡ ಮಾಡಲ್ಲ. ಪ್ರತಿನಿತ್ಯ 10-15 ನಿಮಿಷನಾದರೂ ರಾಯರ ಮುಂದೆ ಕೂರ್ತಾಳೆ. ರಾಯರಿಗೆ ಅಂತ ಇಷ್ಟ ಆಗುವಂಥ ಸ್ತೋತ್ರಗಳನ್ನ ಹೇಳ್ತಾಳೆ. ರಾಯರೂ ಕೂಡ ಅವಳಿಗೆ ಎಷ್ಟೋ ಬಾರಿ ಆಶೀರ್ವಾದನ ಮಾಡಿದ್ದಾರೆ. ಮತ್ತು ಹಾಸ್ಟೆಲ್ಗೆ ಅಂತ ಹೋಗ್ತಿರ್ಬೇಕಾದಾಗ ಅವಳು ತಗೊಳ್ತಿರುವಂಥ ವಸ್ತುಗಳು ಅಂತ ಅಂದರೆ ರಾಯರ ನಾಮಲೇಖನ ಪುಸ್ತಕನ ತೊಗೊಂಡು ಹೋಗ್ತಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ನಾನು ಮುಂಚೆನೂ ತರಿಸ್ಕೊಟ್ಟಿದ್ದೆ, ಅದನ್ನೆಲ್ಲ ಬರೆದು ಕಂಪ್ಲೀಟ್ ಮಾಡಿ ನಾನೇನು ಹೇಳಿರಲಿಲ್ಲ ಅವಳಿಗೆ, ನೀನು ಈ ರೀತಿ ರಾಯರ ನಾಮಲೇಖನ ಪುಸ್ತಕ ತೊಗೊಂಡು ಹೋಗು, ಬರಿಯಲ್ಲಿ ಬೇಜಾರಾದಾಗ ಅಥವಾ ನಿಂಗೆ ಇಷ್ಟ ಆದಾಗ ಅಂತ. ಅವಳ ಮನಸ್ಸಲ್ಲೇ ನನಗೆ ಕೆಲವು ದಿನಗಳ ಹಿಂದೆ ನನಗೆ ಪುಸ್ತಕ ಬೇಕು ತರಿಸ್ಕೊಡಿ ಅಂತ ಹೇಳಿದ್ಲು. ಆಯ್ತಮ್ಮ ಅಂತ ಹೇಳಿ ಅವಳಿಗೆ ನಾಮಲೇಖನ ಪುಸ್ತಕನ ತರಿಸ್ಕೊಟ್ಟಿದ್ದೀನಿ. ರಾಘವೇಂದ್ರ ಸ್ವಾಮಿಯವರ ಮೂರ್ತಿಗಳನ್ನ ತೊಗೊಂಡಿದ್ದಾಳೆ. ಮತ್ತು ಇನ್ನೊಂದು ಏನಂದರೆ ಹಾಸ್ಟೆಲ್ಗೆ ಹೋಗೋ ಮಕ್ಕಳುಗಳು ಏನೇನು ತೊಗೊಂಡು ಹೋಗ್ತಿದ್ದಾರೋ ನನಗೆ ಗೊತ್ತಿಲ್ಲ. ನನ್ನ ಮಗಳಂತೂ ಸ್ತೋತ್ರಗಳನ್ನೆಲ್ಲವನ್ನು ಕೂಡ ಪ್ರಿಂಟ್ ಮಾಡಿ ಸ್ಮಾಲ್ ಒಂದು ಬುಕ್ಲೆಟ್ ಥರ ಮಾಡಿಟ್ಕೊಂಡು ತೊಗೊಂಡು ಹೋಗ್ತಿದ್ದಾಳೆ. ಭಗವದ್ಗೀತೆನ ತೊಗೊಂಡು ಹೋಗ್ತಿದ್ದಾಳೆ. ತುಂಬ ಹೆಮ್ಮೆ, ತುಂಬ ಖುಷಿ. ಆ ವಯಸ್ಸಲ್ಲಿ ಮಕ್ಕಳಿಗೆ ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗಿ ಇರಲ್ಲ, ಆದರೂ ಅಷ್ಟು ಭಕ್ತಿನ ರಾಯರು ಅವಳಿಗೆ ಕೊಟ್ಟಿದ್ದಾರೆ ಅನ್ನೋದೇ ಖುಷಿ. ನಾನಂತೂ ರಾಯರನ್ನ ಅವ್ರ ಮುಂದೆ ಕೂತಾಗೆಲ್ಲ ಸ್ವಾಮಿ ಅಂತ ಹೇಳೋದು, ನನ್ನ ಕಷ್ಟಗಳನ್ನ ಅವ್ರ ಹತ್ರ ಹೇಳೋದು, ಹೆಂಗಪ್ಪ ಬಿಟ್ಟಿರೋದು, ಶಕ್ತಿ ಕೊಡಿ ಅಂತ ಅಂದ್ಬಿಟ್ಟು. ಅಷ್ಟೇ ನಂಬಿಕೆ, ಸ್ವಾಮಿ ನೀವಿದ್ದೀರಾ ಅಂತ. 2 ವರ್ಷ ಕಷ್ಟ ಪಡಬೇಕು, ನಾವು ಪಡ್ತೀವಿ, ಆದರೆ ಅವಳ ಮುಂದಿನ ಒಂದು 50 ವರ್ಷದ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಏನೋ ನಿಜವಾಗ್ಲೂ ನನಗೆ ರಾಘವೇಂದ್ರ ಸ್ವಾಮಿಯವರು ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಮನೆಯಲ್ಲಿ ಭಕ್ತಿ ಅನ್ನೋದನ್ನು ಹೆಚ್ಚಾಗಿ ಕೊಟ್ಟು ನನ್ನ ಮನೇಲಿ ಸದಾ ನೆಲೆಸಿ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಎಲ್ಲವನ್ನು ಕೊಡುವಂತಹ ಶಕ್ತಿ ರಾಘವೇಂದ್ರ ಸ್ವಾಮಿಯವರಿಗೆ ಇದೆ. ತಡ ಆಗ್ಬೋದು, ಬೇಸರ ಪಟ್ಕೋಬೋದು, ನಾವು ಏನು ಹೇಳಿದ್ರು ಯಾರು ಕೇಳಿಸ್ಕೊತಿಲ್ವೇನೋ, ಕೊಡಲ್ವೇನೋ ನಮಗೆ ಅನ್ನೋ ಅನುಮಾನ ಬರ್ಬೋದು. ನೀವೆಷ್ಟೇ ಅನುಮಾನಿಸಿದ್ರು, ಎಷ್ಟೇ ನೀವು ರಾಘವೇಂದ್ರ ಸ್ವಾಮಿಯವರು ಇಲ್ವೇನೋ ಹಾಗೆ ಹೀಗೆ ಅಂದ್ಕೊಂಡು ಸೇವೆ ಮಾಡಿದ್ರು, ರಾಯರು ಕೊಡುವಂಥ ಸಮಯ ಬಂದಾಗ ನಿಮಗೆ ಯಾವ ರೀತಿ ಅನುಗ್ರಹ ಮಾಡಬೇಕೋ ಆ ರೀತಿ ಮಾಡ್ತಾರೆ. ನೀವೇನೋ ಒಂದು ಕೇಳ್ಕೊಂಡಿರ್ತೀರ, ಅದಾಗಲ್ಲ ಅಂದಿದ್ದು ಮಾತ್ರಕ್ಕೆ ರಾಯರಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವು ಕೇಳಿದ ರೀತಿಲೇ ಕೊಡದೇ ಇದ್ರೂ ಬೇರೆ ರೀತಿಲಿ ಅವರು ನಿಮ್ಗೆ ಏನು ಕೊಡಬೇಕು ಅದನ್ನು ದುಪ್ಪಟ್ಟು ಕೊಡ್ತಾರೆ. ಏನಂತ ಅಂದರೆ ಅವ್ರಿಗೆ ನಾವು ಮೆಚ್ಚೋ ರೀತಿ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಧರ್ಮದ ಹಾದಿಲಿ ನಡೆದ್ರೆ ಸಾಕು. ಅದ್ದೂರಿಯಾಗೆ ಪೂಜೆ ಮಾಡಬೇಕು ಅಥವಾ ಇದೇ ತಂದಿಡಬೇಕು ಪ್ರತಿ ಸಲ ಹೇಳ್ತೀನಿ. ಯಾಕಂದರೆ ತಿಳ್ಕೊಳ್ಳಿ, ಕೆಲವರು ಹಾಗೆ ಹೀಗೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತಾರೆ. ಏನೂ ಇಲ್ಲ. ನಾನೇ ಉದಾಹರಣೆ. ಹೇಗೆ ಇದ್ದವಳನ್ನ ಹೇಗೆ ಬದಲಾಯಿಸಿದ್ದಾರೆ
ರಾಘವೇಂದ್ರ ಸ್ವಾಮಿಯವರು ಅಂತ ಅಂದರೆ ನಾನು ಎಲ್ಲ ಅನುಭವಗಳನ್ನು, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿ ಅನುಭವ ಮಾಡಿರಲಿ, ಎಲ್ಲವನ್ನೂ ಕೂಡ ಶೇರ್ ಮಾಡ್ಕೊಳ್ತಾ ಬರ್ತಿದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ರಾಘವೇಂದ್ರ ಸ್ವಾಮಿಯವರು ಮಾಡುವಂತಹ ಅನುಭವಗಳನ್ನೂ ಕೂಡ ಶೇರ್ ಮಾಡಿದ್ದೀನಿ. ಜೊತೆಗೆ ನನ್ನ ಮಗಳಿಗೆ ರಾಘವೇಂದ್ರ ಸ್ವಾಮಿಯವರು ಮಾಡ್ತಿರುವಂಥ ಎಷ್ಟೋ ಅನುಭವಗಳನ್ನ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ ಸ್ವಾಮಿ, ನೀವೇ ಎಲ್ಲ ಅಂತ ಬರೀ ಬಾಯಿ ಮಾತು ಕೇಳಬಾರ್ದು, ಮನಸಾರೆ ಹೇಳಬೇಕು. ನಾವು ಬಾಯಿ ಮಾತಿಗೆ ಹೇಳ್ತಿದ್ದೀವೋ, ರಾಯರ ಮುಂದೆ ಕೂತ್ಕೊಂಡು ಮನಸ್ಸಿಂದ ಹೇಳ್ತಿದ್ದೀವೋ ಅನ್ನೋದನ್ನು ತಿಳ್ಕೊಳ್ಳೋ ಶಕ್ತಿ ನಮ್ಮ ಅಕ್ಕಪಕ್ಕ ಅಥವಾ ನಮ್ಮ ಮುಂದೆ ಇರುವಂಥವ್ರಿಗೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಾಗದೇ ಇರ್ಬೋದು. ಆದರೆ ರಾಘವೇಂದ್ರ ಸ್ವಾಮಿಯವ್ರಿಗೆ ನಾವು ಯಾವ ರೀತಿ ಇದ್ದೀವಿ, ನಮ್ಮ ಮನಸ್ಸಲ್ಲಿ ಏನಿದೆ, ನಾವು ಬಾಯಲ್ಲಿ ಏನು ಹೇಳ್ತಿದ್ದೀವಿ, ಸ್ವಾಮಿ ಎಲ್ಲವೂ ನೀವೇ ಅಂತ ಸುಳ್ಳು ಹೇಳ್ತಿದ್ದೀವೋ ಅಥವಾ ಮನಸಾರೆ ಹೇಳ್ತಿದ್ದೀವೋ ಅನ್ನೋದೆಲ್ಲ ತಿಳ್ಕೊಳ್ಳುವಂತಹ ಶಕ್ತಿ ಇದೆ. ರಾಯರು ನೋಡ್ತಿರ್ತಾರೆ. ನಾವು ಏನಾದರೂ ಹೇಳ್ತೀವ, ನಮ್ಮ ತಪ್ಪನ್ನ ಒಪ್ಕೋತೀವ ಅಥವಾ ನಾವು ಮಾಡ್ತಿರುವಂಥ ತಪ್ಪುಗಳನ್ನ ಸರಿಪಡಿಸ್ಕೊಂಡು ನಡೀತೀವ, ಎಲ್ಲವನ್ನು ಕೂಡ ರಾಯರು ನೋಡ್ತಿರ್ತಾರೆ. ನಾವು ಎಷ್ಟೋ ಬಾರಿ ರಾಯರ ಮುಂದೆ ಕೂತ್ಕೊಂಡು ಸ್ವಾಮಿ ಇಲ್ಲ ಸ್ವಾಮಿ ಹೀಗೆ ಮಾಡಲ್ಲ ಇನ್ನು ಮುಂದೆ ಅಂತೀವಿ. ವಿತಿನ್ ಸೆಕೆಂಡ್ ನಾವು ಹಾಗೆ ಮಾಡಿರ್ತೀವಿ. ಅದು ರಾಘವೇಂದ್ರ ಸ್ವಾಮಿಯವ್ರಿಗೆ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಎಲ್ಲವನ್ನು ಕೂಡ ಗೊತ್ತಾಗುತ್ತೆ ರಾಘವೇಂದ್ರ ಸ್ವಾಮಿಯವ್ರಿಗೆ, ಮತ್ತು ನೋಡ್ತನೂ ಕೂಡ ರಾಘವೇಂದ್ರ ಸ್ವಾಮಿಯವರು ಇರ್ತಾರೆ. ನಾವು ಏನೊಂದು ತಂದು ಅದ್ಧೂರಿಯಾಗಿ ಮಾಡದೇ ಇದ್ರೂ ರಾಯರು ನಮ್ಮ ಒಂದೊಂದು ಹೆಜ್ಜೆನೂ ಗಮನಿಸ್ತಿದ್ದಾರೆ, ನಮ್ಮನ್ನು ನೋಡ್ತಿದ್ದಾರೆ. ಅವ್ರಿಗೆ ಬೇಸರ ಆಗೋ ಹಾಗೆ ಅಥವಾ ಧರ್ಮಕ್ಕೆ ವಿರೋಧವಾಗಿ ನಾವು ಹೋಗಬಾರ್ದು. ರಾಯರು ನ್ಯಾಯ ನೀತಿ ಸತ್ಯ ಧರ್ಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರತಾಯ ಚ ಅಂತ ಹೇಳ್ತೀವಲ್ವ, ಹಾಗೆ ಅದನ್ನಷ್ಟು ಮಾತ್ರ ನೋಡ್ತಾರೆ. ಹಾಗಾಗಿ ಅವರನ್ನು ಮೆಚ್ಚೋದಿಕ್ಕೆ ಒಂದು ಧರ್ಮದ ಮಾರ್ಗದಲ್ಲಿ ನಡೆದರೆ ಸಾಕು, ರಾಘವೇಂದ್ರ ಸ್ವಾಮಿಯವರು ಒಲ್ದು ಬರ್ತಾರೆ. ಏನು ಮಾಡದೇ ಇದ್ರೂ ಪರವಾಗಿಲ್ಲ, ರಾಯರೇ ಅಂತ ಅನ್ನಿ ಕೂತಿದ್ದ ಕಡೆ ಮಠಕ್ಕೆ ಹೋಗಿ ಅಲ್ಲಿ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆ ಮಠದಲ್ಲಿ ಇರೋಷ್ಟೊತ್ತು ನಿಮ್ಮನೇಲೆ ನೀವೇ ಮಾಡಿದ್ದೀರಾ ಅನ್ನೋ ಒಂದು ಫೀಲ್ನ ಮಾಡ್ಕೊಳ್ಳಿ. ನಿಮ್ಮ ಕೈಯಾರನೇ ರಾಘವೇಂದ್ರ ಸ್ವಾಮಿಯವರಿಗೆ ಅಲಂಕಾರ ಮಾಡಿದ್ದೀವಿ, ಇದು ನಮ್ಮ ಮನೆಯೇ ಅನ್ನೋ ಒಂದು ಫೀಲಿಂದ ನಮ್ಮ ಮನೇಲಿ ನಮ್ಮ ರಾಯರ ಮುಂದೆ ಕೂತಿದ್ದೀವಿ ಅಂತ ಕೂತು ನಿಮ್ಮ ಕಷ್ಟ ಸುಖ ದುಃಖ ದುಮ್ಮಾನ ಏನು ಹೇಳಿದ್ರು ರಾಘವೇಂದ್ರ ಸ್ವಾಮಿಯವ್ರಿಗೆ ನಿಮ್ಮ ಮನಸ್ಸಲ್ಲಿರೋ ನೋವುಗಳು ಅರ್ಥ ಆಗುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಅರ್ಥ ಆಗುತ್ತೆ, ನೀವು ಹೇಳದೇ ಇದ್ರೂ ಅರ್ಥ ಆಗುತ್ತೆ. ಹೋಗಿ ರಾಘವೇಂದ್ರ ಸ್ವಾಮಿಯವ್ರ ದರ್ಶನನ ಮಾಡಿ ಬನ್ನಿ. ಮೇಯ್ನಾಗಿ ಅವರು ನಿಮ್ಮ ಒಂದು ನಡೆ ನುಡಿ ಆಚಾರ ವಿಚಾರಗಳನ್ನ ಗಮನಿಸ್ತಿರ್ತಾರೆ. ರಾಯರು ಎಲ್ಲೋ ಕೂತಿರಲ್ಲ, ನಮ್ಮ ಸುತ್ತನೇ ಇರ್ತಾರೆ. ನಿಮ್ಗೆ ಸೆನ್ಸ್ ಆಗುತ್ತೆ, ನೀವು ಕರೆದಾಗ ಬರ್ತಾರೆ. ಪ್ರಾಮಾಣಿಕವಾಗಿ ಮನಸ್ಸಿಂದ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಳ್ಳಿ ಅಥವಾ ನಿಮ್ಮ ಸಮಸ್ಯೆ ಗೊಂದಲಗಳನ್ನ ಹೇಳ್ಕೊಳ್ಳಿ. ಅವ್ರು ಖಂಡಿತ ಸ್ಪಂದಿಸ್ತಾರೆ, ಎಲ್ಲರಿಗೂ ಸ್ಪಂದಿಸ್ತಾರೆ. ಅವ್ರ ಪ್ರೀತಿನ ನಾವು ಗಳಿಸೋ ದಾರಿಲಿ ನಡಿಬೇಕು ಮತ್ತು ಅವ್ರ ಮೆಚ್ಚುಗೆನ ಪಡ್ಕೋಬೇಕು. ಆಗ ರಾಘವೇಂದ್ರ ಸ್ವಾಮಿಯವರು ನಮ್ಮ ಜೊತೆ ಇದ್ದು ಅವ್ರಿಗೇನು ಮಾಡಿಸ್ಕೋಬೇಕು, ತುಪ್ಪದ ದೀಪ ಹಚ್ಚಿಸ್ಕೋಬೇಕಾ ಅಥವಾ ಮಾವಿನ ಹಣ್ಣು ತರಿಸ್ಕೋಬೇಕಾ ಅಥವಾ ಇನ್ನೊಂದು ಮತ್ತೊಂದು ಏನು ಸೇವೆ ಬೇಕೋ ಅದನ್ನು ಮಾಡಿಸ್ಕೊಳ್ತಾರೆ. ಆ ಎಲ್ಲ ಅನುಭವಗಳು ನನ್ನ ಬದುಕಲಾಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ರಾಘವೇಂದ್ರ ಸ್ವಾಮಿಯವರು ಸದಾ ನಿಮಗೆ ಅನುಗ್ರಹ ಆಶೀರ್ವಾದನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಕರುಣಿಸೋದಕ್ಕೆ ಅಂತಲೇ ಇದ್ದಾರೆ. ನಾವು ಅವ್ರ ಪಾದನ ಗಟ್ಟಿಯಾಗಿ ಹಿಡಿದು ಅವ್ರು ತೋರಿಸುವಂಥ ಒಂದು ದಾರಿಲಿ ನಡೆದು ಅವ್ರ ಮೆಚ್ಚುಗೆನ ಪಡ್ಕೊಂಡ್ರೆ ಸಾಕು. ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ನಾಮ ಮಂತ್ರನೇ ರಾಘವೇಂದ್ರ ಸ್ವಾಮಿಯವರ ಒಂದು ಕರುಣಾ ದೃಷ್ಟಿ ನಮ್ಮ ಮೇಲೆ ಬೀಳೋ ಹಾಗೆ ಮಾಡ್ತಾರೆ. ಆ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ನಾಮ ಮಂತ್ರನ ನಾವು ಪ್ರಾಮಾಣಿಕತೆಯಿಂದ ಆತ್ಮಶುದ್ಧಿಯಿಂದ ಮನಃಶುದ್ಧಿಯಿಂದ ನಾಮಸ್ಮರಣೆ ಮಾಡಿದ್ರೆ ಸಾಕು, ಭಗವಂತನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರುತ್ತೆ. ಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ ಆನಂದರೂಪಾಯ ನಂದಾತ್ಮಜ ಶ್ರೀಪದಾಂಬೋಜಭಾಜೆ ನಮಸ್ತೆ ಗುರು ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ ಇಷ್ಟಪ್ರದಾನೇನ ಕಷ್ಟಪ್ರಹಾರೇಣ ಶಿಷ್ಟಸ್ತುತ ಶ್ರೀಪದಾಂಬೋಜಭೋ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ ಈಡೇ ಭವತ್ಪಾದ ಪಾದೋಜಮಾಧ್ಯಾಯ ಭೂಯೋಪಿ ಭೂಯೋ ಭಯಾತ್ ಪಾಹಿ ಭೋ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ ಉಗ್ರಂ ಪಿಶಾಚಾದಿಕಂ ದ್ರಾವಯಿತ್ವಾಶು ಸೌಖ್ಯಂ ಜನಾನು ಕರೋಶೇಷಭೋ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ
ऊर्जत्कृपापूरपादो निदेमक्षुतुष्टगृहास्नाश्नि भक्तान् विभो श्रीराघवेन्द्रार्य 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 पाहि प्रभो रुजुत्तमप्राणपादार्चन प्राप्तमाहत्य सम्पूर्णसिद्धेशभो श्रीराघवेन्द्रार्य 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 पाहि प्रभो रुबुत्स्वभावाप्तभक्तेष्टकल्पद्रुरूपेश भूपादिवन्द्य प्रभो श्रीराघवेन्द्रार्य 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 पाहि प्रभो वृद्धं यशस्ते विभाति प्रकृष्टं प्रपन्नार्तिहर्तं महोदारभो श्रीराघवेन्द्रार्य 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 पाहि प्रभो सन्मार्ग सशास्त्र सत्संग सद्भक्ति सुज्ञान संपत्ति मा देहि भो श्रीराघवेन्द्रार्य 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 पाहि प्रभो हास्यस्पदोऽहं समान्वेष्ट कीर्त्यार्ति तवग्रिं प्रपन्नोऽस्मि संरक्ष भो श्रीराघवेन्द्रार्य 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 पाहि प्रभो लक्ष्मी विहीनत्वहेतो स्वकीयै सुधारी कृतोऽस्मद्य वाचोऽस्मि भो श्रीराघवेन्द्रार्य 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 पाहि प्रभो क्षेमं करस्वं भवाम्बोधिमज्जा जनानामिति त्वां प्रपन्नोऽस्मि भो श्रीराघवेन्द्रार्य 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 पाहि प्रभो कृष्णावधूतेन गीतेन मात्रक्षराद्येन गातस्तवेनड्य भो श्रीराघवेन्द्रार्य 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 पाहि प्रभो श्रीराघवेन्द्रार्य 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 पाहि प्रभो श्रीराघवेन्द्रार्य 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 पाहि प्रभो श्रीराघवेन्द्रार्य श्रीराघवेन्द्रार्य श्रीराघवेन्द्राय मां रक्ष भो ರಾಯರ ಹಾಗೆ ಭಗವಂತನ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.